ಬೆಂಗಳೂರಿನ 3,000 ಮನೆಗಳಿಗೆ ಬಹುದೊಡ್ಡ ಕಂಟಕ ಎದುರಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಕಂಟಿನ್ಯೂಸ್ ಆಗಿ ರಿಪೋರ್ಟ್ ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡ್ತಾ ಇದ್ದು, ಬೆಂಗಳೂರಿನ ಸಾರಕ್ಕಿ ಕೆರೆ ಒತ್ತುವರಿದಾರರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಕೆರೆಯ ಬಫರ್ ಝೋನ್ ನಲ್ಲಿ ತಲೆ ಎತ್ತಿದೆ ಅಕ್ರಮ ಕಟ್ಟಡಗಳು. ಕೆರೆ ಜಾಗವನ್ನ ಒತ್ತುವರಿ ಮಾಡಿ ಭೂಗಳ್ಳರು ಇಲ್ಲಿ ಲೇಔಟ್ ಒಂದನ್ನ ನಿರ್ಮಾಣ ಮಾಡಿದ್ರು. ಇದೀಗ ಭೂಗಳ್ಳರ ಜಾಲಕ್ಕೆ ಸಿಲುಕಿದ್ದಂತ ಅಮಾಯಕ ಜನರಿಗೆ ಟ್ರಬಲ್ ಎದುರಾಗ್ತಾ ಇದೆ. ಸ್ವಂತ ಮನೆಯ ಕನಸಿಗೋಸ್ಕರ ಭೂಗಳ್ಳರ ಜಾಲದಲ್ಲಿ ಸಿಲುಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ 3,000 ಮನೆಗಳ ನೆಲಸಮಕ್ಕೆ ಸರ್ಕಾರ ಮುಂದಾಗಿದೆ. ಆ ಮನೆಯಲ್ಲಿರುವಂತವರು ಇದೀಗ ಕಂಗಾಲಾಗಿದ್ದಾರೆ. ಸಾರಕ್ಕಿ ಕೆರೆ ಒತ್ತುವರಿ ಮಾಡಿರುವಂತಹ ಮನೆಗಳ ಮಾರ್ಕಿಂಗ್ ಕಾರ್ಯ ಕೂಡ ಆಲ್ರೆಡಿ ಆರಂಭ ಆಗಿದೆ. ಅಕ್ರಮ ಕಟ್ಟಡಗಳ ತೆರವಿಗೆ ಆದೇಶವನ್ನ ಈಗ ಆಲ್ರೆಡಿ ಹೈಕೋರ್ಟ್ ಕೊಟ್ಟಿದ್ದು, ಹೈಕೋರ್ಟ್ ಆದೇಶದಂತೆ ಜಿಲ್ಲಾಡಳಿತ ಮಾರ್ಕಿಂಗ್ ಕಾರ್ಯವನ್ನ ನಡೆಸ್ತಾ ಇದೆ. 3 ವಾರದಲ್ಲಿ ಈ ಬಫರ್ ಝೋನ್ ಅನ್ನ ತೆರವು ಮಾಡಬೇಕು, ಹಾಗೆ ವರದಿಯನ್ನ ಕೊಡಬೇಕು ಅಂತ ಹೈಕೋರ್ಟ್ ಖಡಕ್ ಆದೇಶವನ್ನ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇದೀಗ ಅಲ್ಲಿನ ನಿವಾಸಿಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಸಾರಕ್ಕಿ ಕೆರೆ ಬಫರ್ ಝೋನಿನ ಒತ್ತುವರಿ ಹಾಗೆ ಅನಧಿಕೃತ ಕಟ್ಟಡ ತೆರವುಗೊಳಿಸುವಂತೆ ಸೂಚನೆಯನ್ನ ಕೊಡಲಾಗಿದ್ದು, ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಬೇಕಂತ ಕರ್ನಾಟಕ ಹೈಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೆ ನ್ಯಾಯಮೂರ್ತಿ ಸಿಎಂ ಪುಣಚ್ಚ ಅವರಿದ್ದ ವಿಭಾಗೀಯ ಪೀಠದಿಂದ ಬಂದಿರುವಂತಹ ಆದೇಶ ಇದು. ಬಿಕಾಸ್ ಫೆಬ್ರವರಿನಲ್ಲಿ ನಾವು ಗಮನಿಸಬಹುದು, ಬಫರ್ ಝೋನ್ನಲ್ಲಿ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳಿ ಸಾರಕ್ಕಿ ಕೆರೆ ಪ್ರದೇಶ ಅಭಿವೃದ್ಧಿ ಟ್ರಸ್ಟ್ ಒಂದು PIL ಸಲ್ಲಿಕೆ ಮಾಡಿತ್ತು. ಹಾಗಾಗಿ ಬಂದಿರುವಂತಹ ಆದೇಶ ಇದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಶಶಿಧರ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಬಂದರೆ ಸಾಕು ಬೆಂಗಳೂರಿನಲ್ಲಿ ಒಂದೊಂದು ಹನಿ ನೀರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದಕ್ಕೆ ಕಾರಣ ಏನಂತಂದರೆ ಭೂಗಳ್ಳರು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕೆರೆ ಕುಂಟೆಗಳು, ಸರ್ಕಾರಿ ಜಾಗಗಳು, ಮದ್ದು ಗಿಡದ ಹಳ್ಳಗಳು, ಅದೇ ರೀತಿಯಲ್ಲೂ ಕೂಡ ರಾಜಕಾಲುವೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನುಂಗಿ ನೀರು ಕುಡಿದಿದ್ದಾರೆ. ಕೆಲವೊಂದಷ್ಟು ಜನ ಅಕ್ರಮ ಕಟ್ಟಡಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿಗೆ ವಿಶೇಷವಾಗಿ ದೊಡ್ಡ ಕೆರೆ ಅಂತಂದ್ರೆ ಅದು JP ನಗರದಲ್ಲಿರುವಂಥ ಸಾರಕ್ಕಿ ಕೆರೆ. ಈ ಸಾರಕ್ಕಿ ಕೆರೆ ಸಾಕಷ್ಟು ಪ್ರಮಾಣದಲ್ಲಿ ಒತ್ತುವರಿಯಾಗಿದೆ ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಕೂಡ ಹೋರಾಟ ನಡೀತಿತ್ತು. ಈಗ ಸದ್ಯಕ್ಕೆ ಹೈಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ. ಸಾರಕ್ಕಿ ಕೆರೆ ಸುತ್ತಮುತ್ತ ಬಫರ್ ಝೋನ್ನಲ್ಲಿ ಏನೇನಿದೆ ಎಲ್ಲವನ್ನೂ ಕೂಡ ಒತ್ತುವರಿ ತೆರವು ಮಾಡಬೇಕು, 3 ವಾರದ ಒಳಗೆ ಒತ್ತುವರಿ ತೆರವನ್ನು ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ. ಇದೇ ಕಾರಣಕ್ಕಾಗಿ ಸಾರಕ್ಕಿ ಕೆರೆಯ ಬಫರ್ ಝೋನ್ನಲ್ಲಿ ಕೂಡ ಸರ್ವೆ ಕಾರ್ಯ ಕೂಡ ಪ್ರಾರಂಭ ಆಗಿದೆ. ಏನು ಸುಮಾರು 88 ಎಕರೆ ಜಾಗದಲ್ಲಿ ಸಾರಕ್ಕಿ ಕೆರೆ ಇದೆ. ಆ ಸಾರಕ್ಕಿ ಕೆರೆಯಲ್ಲಿ ಸಾವಿರಾರು ಮನೆಗಳು ಬಫರ್ ಝೋನ್ನಲ್ಲಿ ಒತ್ತುವರಿಯನ್ನು ಮಾಡಿಕೊಂಡು ಏನು ಕಟ್ಟಡಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಆ ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಾಣ ಇರೋದಕ್ಕೆ ಈಗ ಸುಮಾರು 3,000 ಮನೆಗಳನ್ನು ಈಗಾಗಲೇ ಜಿಲ್ಲಾಡಳಿತ ಸರ್ವೆ ಮಾಡಿ ಬಫರ್ ಝೋನ್ನಲ್ಲಿ ಯಾವಿದೆ ಎಲ್ಲವೂ ಕೂಡ ಮಾರ್ಕಿಂಗ್ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಅದ್ರ ಜೊತೆ ಪ್ರತ್ಯೇಕವಾಗಿ ಇದರ ಸೈಟ್ ನಂಬರು, ಲ್ಯಾಂಡ್ ವ್ಯಾಲ್ಯೂ ಮತ್ತು ಎಷ್ಟು ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕಟ್ಟಡಕ್ಕೂ ಕೂಡ ಮಾರ್ಕಿಂಗ್ ಕಾರ್ಯವನ್ನು ಸರ್ವೆ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಇನ್ನು 2 ವಾರ ಇಲ್ಲ ಇನ್ನಂದರೆ 2.5 ವಾರದ ಒಳಗೆ ಸಂಪೂರ್ಣವಾಗಿ ಏನು ಅಕ್ರಮ ಕಟ್ಟಡಗಳನ್ನು ಸಾರಕ್ಕಿ ಕೆರೆ ಪಕ್ಕದಲ್ಲಿ ಕಟ್ಟಿದ್ದಾರೋ ಅವೆಲ್ಲನೂ ಕೂಡ ಸಂಪೂರ್ಣವಾಗಿ ನೆಲಸಮ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಈಗ ಸದ್ಯಕ್ಕೆ ಸಾರಕ್ಕಿ ಕೆರೆ ಏನು ಎಂಟ್ರೆನ್ಸ್ ಇದೆ, ಎಂಟ್ರೆನ್ಸ್ನಲ್ಲಿ ಪ್ರಮುಖವಾಗಿ ಪಕ್ಕದಲ್ಲೇ ಗ್ರೌಂಡ್ ಇದೆ. ಗ್ರೌಂಡ್ ಪಕ್ಕದಲ್ಲೇ ನಾನಿದ್ದೇನೆ. ಇಲ್ಲಿಂದ ನೋಡಿದರೆ ಇಲ್ಲೇ ಏನು ಬಫರ್ ಝೋನ್ ಕೂಡ ಕಾಣುತ್ತೆ. ಈಗ ನಾವು ಕೂಡ ಝೂಮ್ ಹಾಕಿ ಇಲ್ಲಿಂದನೇ ವಿಜುವಲ್ಸ್ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀರಿ. ಇದು ಸಾರಕ್ಕಿ ಕೆರೆಯ ಬಫರ್ ಝೋನು. ಆ ಬಫರ್ ಝೋನ್ನ ಕೂಡ ಒತ್ತುವರಿಯನ್ನು ಮಾಡಿಕೊಂಡು ಕಟ್ಟಡಗಳನ್ನು ಕಟ್ಟಿದ್ದಾರೆ. ಇಂಥವನ್ನು ಒತ್ತುವರಿ ತೆರವು ಮಾಡೋದಕ್ಕೆ ಹೈಕೋರ್ಟೇ ಸ್ವತಃ ಆದೇಶವನ್ನು ಮಾಡಿರೋದಕ್ಕೆ ಈಗ ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲೂ ಕೂಡ ಮಾರ್ಕಿಂಗ್ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಇದೇ ರೀತಿಯಲ್ಲೂ ಕೂಡ ಸಾರಕ್ಕಿ ಕೆರೆಯಂತೆ ಎಲ್ಲೆಲ್ಲಿ ಕೆರೆ ಜಾಗಗಳನ್ನು ಒತ್ತುವರಿಯನ್ನು ಮಾಡಿದಾರೋ ಆ ಎಲ್ಲ ಕಡೆಯೂ ಕೂಡ ಒತ್ತುವರಿ ತೆರವನ್ನು ಮಾಡಬೇಕು, ಜಲ ಸಂರಕ್ಷಣೆ ಕೂಡ ಆಗಬೇಕು. ಸಾರಕ್ಕಿ ಕೆರೆ ಅಂತಂದರೆ ಸಾಕು ಏನಂತಾರೆ, ಇದಕ್ಕೆ ಸಾಕಷ್ಟು ಪ್ರಸಿದ್ಧಿ ಇದೆ. ಏನು ಜಲಸಂಪನ್ಮೂಲ ಏನು ಮೂಲ ಅಂತರ್ಜಲವನ್ನು ಹೆಚ್ಚಳ ಮಾಡುವಂಥ ಏಕೈಕ ಕೆರೆ ಅಂತಂದರೆ ಸಾರಕ್ಕಿ ಕೆರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಪ್ರತಿಯೊಬ್ಬರು ಕೂಡ ವಾಕಿಂಗ್ ಮಾಡೋದಕ್ಕೆ ಎಲ್ಲರೂ ಕೂಡ ವಾಕಿಂಗ್ ಪಾತ್ ಇದೆ. ಮತ್ತು ಗಿಡ ಗಂಟೆಗಳನ್ನು ಬೆಳೆಸಿ ಇಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಕೂಡ ಆಹಾರ ಒದಗಿಸುವಂಥ ದೊಡ್ಡ ಹೆಸರುವಾಸಿ ಇರುವಂಥ ಕೆರೆ. ಈ ಒಂದು ಕೆರೆಯನ್ನು ಉಳಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹೀಗಾಗಿ ಒತ್ತುವರಿ ತೆರವು ಯಾವಾಗುತ್ತೆ, ಇಲ್ಲಿನ ಅಕ್ರಮ ಕಟ್ಟಡ ನಿವಾಸಿಗಳು ಏನು ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ರಮೇಶ್ ಜೊತೆ ಮಲಂಡಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.